ಪಾವಗಡದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ, ಜೈ ಭೀಮ್ ಘೋಷಣೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನ ಎಲ್ಲೆಡೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಪಾವಗಡ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಇತರೆ ಸಮುದಾಯದ ಮುಖಂಡರು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ರು. ಶಾಸಕ ಎಚ್.ಬಿ. ವೆಂಕಟೇಶ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದ್ರು. ಈ ವೇಳೆ ದಲಿತ ಮುಖಂಡ ನಾರಾಯಣಪ್ಪ, ಪುರಸಭಾ ಸದಸ್ಯ ಇಮ್ರಾನ್, ಮಾಜಿ ಪುರಸಭಾ ಸದಸ್ಯರು ಸೇರಿ ಅನೇಕ ಮಂದಿ ಭಾಗಿಯಾಗಿದ್ರು. ಇನ್ನು ಪಟ್ಟಣದ ಮುಸ್ಲಿಂ ಬಾಂಧವರು ಹಾಗೂ ಇತರೆ ಸಮುದಾಯದವರು ಜಾಮಿಯಾ ಮಸೀದಿಯಿಂದ ಅಂಬೇಡ್ಕರ್ ಪುತ್ಥಳಿಯವರೆಗೂ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಜೈ ಭೀಮ್ ಘೋಷಣೆಯನ್ನ ಕೂಗಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಎಚ್.ಬಿ. ವೆಂಕಟೇಶ್, ವಿದ್ಯಾ ಎನ್ನುವುದು ಸಮಾಜದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ಎಂಬುದಕ್ಕೆ ಅಂಬೇಡ್ಕರ್ ಅವರು ಜೀವಂತ ಉದಾಹರಣೆ. ಅವರ ಆದರ್ಶ ಮತ್ತು ತತ್ವಗಳು ನಮಗೆ ಪ್ರೇರಣೆಯಾಗಬೇಕು. ಇಂತಹ ಸಂದರ್ಭದಲ್ಲಿ ಜಾತಿ ಪಕ್ಷಪಾತವನ್ನ ಮರಿಬೇಕು ಎಂದು ಕರೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ರಾಜ್ಯಾದ್ಯಂತ ಯಶಸ್ವಿಯಾಗಿ 134ನೇ ಜನ್ಮದಿನ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ನಮ್ಮ ದೇಶ, ರಾಜ್ಯ, ನಮ್ಮ ಜಿಲ್ಲೆಯ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿಗೆ ಪೂರ್ವಕ ಗುಬ್ಬಿ ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ಶಾಲೆ ಉದ್ಘಾಟನೆ. ಗುಬ್ಬಿ ತಾಲೂಕಲ್ಲೂ ಅಂಬೇಡ್ಕರ್ ಜಯಂತಿಯನ್ನ ಸಮುದಾಯದ ಮುಖಂಡರು ಒಂದೆಡೆ ಸೇರಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ರು. ಜಯಂತಿ ಅಂಗವಾಗಿ ಕಸಬಾ ಹೋಬಳಿಯ ದೊಡ್ಡ ನೆಟಗುಂಟೆ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶಾಖೆಯೊಂದನ್ನು ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ ಉದ್ಘಾಟನೆ ಮಾಡಿದ್ರು. ಹಿಂದಿನ ಪೀಳಿಗೆಗೆ ಅಂಬೇಡ್ಕರ್ ಸಾಹೇಬರ ಆಶಯವನ್ನ ಈಡೇರಿಸುವ ಮೂಲಕ ಜನರನ್ನ ಸಂಘಟಿತರನ್ನಾಗಿ ಮಾಡುವ ಕೆಲಸ ಅಗತ್ಯವಾಗಿ ಮಾಡಬೇಕಾಗಿದೆ. ಗ್ರಾಮೀಣ ಪ್ರದೇಶದ ದಲಿತ ಕೇರಿಗಳಲ್ಲಿ ಎಲ್ಲರೂ ಒಗ್ಗೂಡಿ ಸಂಘಟನೆ ಮಾಡಲು ಮುಂದಾಗಿರುವುದು ಸಂತಸದ ವಿಷಯ ಎಂದಿದ್ದಾರೆ. ಕೊರಟಗೆರೆಯಲ್ಲೂ ತಾಲೂಕು ಆಡಳಿತದ ವತಿಯಿಂದ ಅಂಬೇಡ್ಕರ್ ಉತ್ಸವ. ಇತ್ತ ಕೊರಟಗೆರೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಭಾವಚಿತ್ರಕ್ಕೆ ತಹಸೀಲ್ದಾರ್ ಮಂಜುನಾಥ್ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ಅರ್ಪಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್, ಸಂವಿಧಾನವು ಕೇವಲ 4 ಶಬ್ದದಿಂದ ಮಾತ್ರ ಕೂಡಿದೆ. ಆದರೆ ವಿದೇಶಗಳನ್ನ ಸುತ್ತಾಡಿ ಅಲ್ಲಿನ ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಅಧ್ಯಯನ ನಡೆಸಿ ಅತ್ಯುನ್ನತ ಅಂಶಗಳನ್ನು ಸಂಗ್ರಹಿಸಿ ದೇಶಕ್ಕೆ ಸಂವಿಧಾನ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ, ಸ್ವಾತಂತ್ರ್ಯ ದೊರಕಿಸಿದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದಿದ್ದಾರೆ. ಅನುಭವಿಸಿದ್ ನೋಡಿ ನಾವು ಇಷ್ಟಪಟ್ಟು ಓದಬೇಕಾಗಿದೆ. ಬಾಬಾ ಸಾಹೇಬ್ರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ನಾನಕ್ ಚಂದ್ ರತ್ತು ಅವ್ರ ಹತ್ರ ಹೇಳ್ತಾರೆ, ಜನವರಿ 25, 1950ನೇ ಇಸ್ವಿಲಿ ಮನೆಯಲ್ಲಿ ಪಿಟ್ಲು ಬಾರ್ಸ್ಕೊಂಡು ಕೂತಿರ್ತಾರಂತೆ. ಏನ್ ಸಾಹೇಬ್ರೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ರೆ ನೀವು 50-60 ವರ್ಷಗಳಿಂದ ನಿಮ್ಗೆ ನೋಡಿದ್ರು ಕೂಡ ಇಂಥ ಖುಷಿ ನಿಮ್ಮ ಮುಖದಲ್ಲಿ ಯಾವತ್ತೂ ನಾನು ನೋಡಿಲ್ಲ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಭಾರತೀಯರಿಗೆ ನಾಳೆಯಿಂದ ಉಸಿರು ಸಿಗ್ತಾ ಇದೆ, ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ಉಸಿರೇ ನಮ್ಮ ಸಂವಿಧಾನ. ಸಂವಿಧಾನ ಕೇವಲ 4 ಶಬ್ದ ಆಗಿರ್ಬೋದು. ಸುಮಾರು ದೇಶಗಳು, 100 ದೇಶಗಳಲ್ಲಿರ್ತಕ್ಕಂಥ ಕಾನೂನು ಸಂವಿಧಾನಗಳನ್ನು ಅರ್ಥಕೊಂಡು ಅದರಲ್ಲಿರ್ತಕ್ಕಂಥ ಅತ್ಯುನ್ನತ ಅಂಶಗಳನ್ನ ಪಡೆದುಕೊಂಡು ನಿಮ್ಮೆಲ್ಲರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಪರಿಸರಕ್ಕೆ, ನಮ್ಮ ದೇಶಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಬಾಬಾ ಸಾಹೇಬರು.
ಬ್ರಿಟಿಷ್ ಕೌನ್ಸಿಲ್ ಅಲ್ಲೇ ಇರ್ಬೇಕಾದ್ರೆ ಕಾರ್ಮಿಕರಿಗೋಸ್ಕರ ಹೋರಾಡ್ತಾರೆ. ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಇವರು ಮೆಂಬರ್ ಆಗಿ ಇರಬೇಕಾದ್ರೆ ಅವಾಗ ಹೇಳ್ತಾರೆ 12 ತಾಸು ನಾವು ಭಾರತೀಯರು ಕೆಲಸ ಮಾಡೋಕ್ಕಾಗಲ್ಲ, 8 ತಾಸು ಕೆಲಸ ಮಾಡೋದು, ನೀವು ಕೊಟ್ರೆ ಕೊಡಿ ಬಿಟ್ರೆ ಬಿಡಿ ಅಂತ ಹೇಳ್ತಾರೆ ಬ್ರಿಟಿಷರಿಗೆ. ಅವ್ರು ಬ್ರಿಟಿಷರು ಬಾಬಾ ಸಾಹೇಬರ ಒಂದು ಆಳವಾದ ಜ್ಞಾನವನ್ನ ಅವರು ಅಧ್ಯಯನ ಮಾಡಿ ಪ್ರಸ್ತುತಪಡಿಸಿದಂಥ ವರದಿಯನ್ನ ಅಂಗೀಕರಿಸಿ 12 ಗಂಟೆ ಇದ್ದಂಥ ಕೆಲಸವನ್ನ 8 ಗಂಟೆಗೆ ಇಳಿಸ್ತಾರೆ. ನಾವು 8 ಗಂಟೆ ಕೆಲಸ ಮಾಡೋಕ್ಕೆ ಇವತ್ತು ಅಳ್ತಾ ಇದ್ದೀವಿ. ಇನ್ನು 12 ಗಂಟೆ ಬೆಂದ ಮೇಲೆ ಬಾರಿಸಿ ನಮಗೆ ಕೆಲಸ ಮಾಡಿಸಿದ್ರೆ ಇನ್ನೆಂಗಿರ್ತೀವಿ ನಾವು? ಯೋಚನೆ ಮಾಡಿ ಸ್ನೇಹಿತರೆ. ಬೇರೆದೆಲ್ಲನೂ ಕೂಡ ಇದೆ. ಬಾಬಾ ಸಾಹೇಬರು ಕಷ್ಟ ಅವ್ರು ಅನುಭವಿಸಿದ್ದನ್ನ ನಾವು ಅನುಭವಿಸಬಾರ್ದು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಹಿಡಿದಿಟ್ಟಿದ್ದಾರೆ. ಪ್ರತಿಯೊಂದು ಅಂಶವನ್ನು ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನ ಹಕ್ಕೇ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಭಾರತೀಯ ಮಹಿಳೆಯರಿಗೆ ಮತದಾನ ಹಕ್ಕು ಅಷ್ಟೇ ಅಲ್ಲ, ದುಡಿಯುವ ಹಕ್ಕನ್ನು ಕೂಡ ಒದಗಿಸಿದಂಥ ಮಹಾನ್ ಚೇತನ ಬಾಬಾ ಸಾಹೇಬರು. ದುಡಿಯುವಂಥ ಸಂದರ್ಭದಲ್ಲಿ ಹೆರಿಗೆ ಆಯಿತು ಅಂತಂದ್ರೆ ವೇತನ ಸಹಿತ ರಜೆ ಕೊಡಬೇಕು ಅಂತೇಳಿ ಮ್ಯಾಟರ್ನಿಟಿ ಲೀವ್ ಬಿಲ್ ಅನ್ನ ಪಾಸ್ ಮಾಡಿದಂತ ಮಹಾನ್ ಚೇತನ ಅವರು ಕಾನೂನು ಸಚಿವರಾದಂತಹ ಸಂದರ್ಭದಲ್ಲಿ. ದಲಿತ ಮುಖಂಡರಾದ ದಾಡಿ ವೆಂಕಟೇಶ್ ಮಾತನಾಡಿ, ಸಂವಿಧಾನ ಪ್ರಸ್ತಾವನೆಯಲ್ಲಿನ ಮೂಲಭೂತ ಹಕ್ಕು ಮತ್ತು ಕರ್ತವ್ಯ, ರಾಜ್ಯ ನಿರ್ದೇಶನ ತತ್ವ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ ಹಾಗೂ ಸಂವಿಧಾನಬದ್ಧ ಸಂಸ್ಥೆಗಳು ನೊಂದ ಮನಸ್ಸುಗಳಿಗೆ ನ್ಯಾಯ ದೊರಕಿಸುವ ರಕ್ಷಣಾ ಕವಚವಾಗಿದೆ ಎಂದು ತಿಳಿಸಿದರು. ಏನೊಬ್ಬ ಇದಲ್ಲ, ನನ್ನ ವಿಚಾರಗಳು ವಿಷಯಧಾರೆಗಳು ಮುಂದಕ್ಕೆ ಎಳೆದೇ ಇರ್ತಾರೆ. ಸಂವಿಧಾನ ಜಾರಿ ಆಗಂತ ಹಿಂದಿನ ದಿನ ಮಾತ್ರ ಅವ್ರು ತುಂಬ ಖುಷಿಯಾಗಿರ್ತಾರೆ ಅಂತ ನನಗೆ ಓದಿದ್ದೀನಿ. ಅವನ ಆತ್ಮೀಯ ನಂತರ ದತ್ತು ಅನ್ನೋಂಥ ಆಪ್ತ ಸಾಹೇಬಂತ ಹೇಳ್ಕೊತಾರೆ. ಇವತ್ತು ನನಗೆ ಭಾಳ ಖುಷಿ ಆಗುತ್ತೆ. ರಾಜನ ಹೊಟ್ಟೆಯಲ್ಲಿ ಮಾತ್ರ ರಾಜ ಹುಡ್ತಿದ್ದ, ಅವನ ಹೊಟ್ಟೆಯಲ್ಲಿ ಹುಡ್ದಾಕ್ಷಣಕ್ಕೆ ಅವ್ನು ರಾಜ ಆಗ್ಬಿಡ್ತಿದ್ದ. ಇವತ್ತು ಸಾಮಾನ್ಯ ಜನನೂ ಸಹ ರಾಜನಾಗುವಂಥ ಅವಕಾಶ ಸಿಕ್ಕಿದೆ. ರಾಜ ಸಾಮಾನ್ಯ ಪ್ರಜೆ ಆಗ್ಬೋದು. ಅಂಥ ಸಂವಿಧಾನನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಇರ್ತಕ್ಕಂಥ ಮೇಲ್ಗಡೆ ಅಕ್ಷರಗಳನ್ನು ನಾವು ಓದ್ಕೊಳೋದಲ್ಲ, ಅದರ ಒಳಗುಟ್ಟುಗಳು ವಿಚಾರಗಳು ಬೇರೆ ಬೇರೆ ಥರ ಇದೆ. ನಾವು ಹೇಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತೀವೋ ಹಾಗೆಲ್ಲ ಇದೆ. ಭಾರತದ ಒಂದೇ ಥರದ್ದು ಅಲ್ಲ, ನಾವು ಕರ್ನಾಟಕ ಒಂದೇ ನೋಡೋದಲ್ಲ, ವೈವಿಧ್ಯಮಯ ರಾಷ್ಟ್ರ ಇದು. ಎಲ್ಲ ರೀತಿಯ ಜಾತಿ ಜನಾಂಗ ಧರ್ಮಗಳಿದ್ದಾವೆ. ಎಲ್ಲ ಧರ್ಮಗಳು ಇವತ್ತು ಒಪ್ಪಿ ಸಂವಿಧಾನನ ಕಾಪಿಟ್ಕೊಂಡು ಹೋಗೋದಕ್ಕೆ ನಮ್ಗೆ ಅರ್ಥ ಆಗೋದಕ್ಕೆ 75 ವರ್ಷ ಆಗಿದೆ. ಇದೊಂದು ಪ್ರಾಯೋಗಿಕ ಆದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಜನ್ಮದಿನೋತ್ಸವನ ಮೊದಲಿಂದ ಏನು ಆಚರಣೆ ಮಾಡ್ಕೊಂಡು ಬರಲಿಲ್ಲ. ಇದಕ್ಕೆ ಹೋರಾಟ ಮಾಡಿದ್ದೀವಿ. ಇದು ಈ ವೇದಿಕೆಯಲ್ಲಿ ಹಂಚ್ಕೋಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗೋದಕ್ಕೂ ಹೋರಾಟ ಆಯಿತು. ಅಷ್ಟು ಸುಲಭನಾಗಿ ತಗ್ಲಿಲ್ಲ. ಅವ್ರನ್ನ ಅರ್ಥ ಮಾಡಿಕೊಂಡು ಏನೆಲ್ಲ ಮಾಡಿ ಎಲ್ಲ ಮೂಲೆ ಥರ ಚಿಂತನೆ ಮಾಡಿ ವಿಧಿ ಇಲ್ದಲೆ ಒಪ್ಪಿಕೊಂಡಂಥ ಇದ್ದಿದೆ. ಆ ನೋವುಗಳನ್ನು ನಾವು ನೆನಪಿಸ್ಕೋಬೇಕಾಗುತ್ತೆ. ಆದರೆ ಅವ್ರ ಚಿಂತನೆಗಳನ್ನು ನಾವು ಮೊದಲು ತಗೊಳ್ಳೋಣ. ಅವ್ರು ಬಯಸಿದ್ದೇನು? ನನ್ನ ಜನ ಮೇಲು ಬರಬೇಕು, ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ ಮೇಲುಣ್ಣಬೇಕು ಅನ್ನೋಂಥದ್ದು. ದಯಮಾಡಿ ಒಂದೆರಡು ವಿಚಾರ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.